ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಮ್ಮೊಂದು ಜನ್ರೇಷನ್ ಹೇಗಾಗ್ಬಿಟ್ಟಿದೆ ಅಂತಂದರೆ, ಏನಾದರೂ ನಾವು ಪರ್ಚೇಸ್ ಮಾಡಬೇಕು ಅಂತಂದರೆ ಮೊದಲು ನಾವು ರಿವ್ಯೂ ನೋಡ್ತೀವಿ. ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿರೋಗೆ ರಿವ್ಯೂನ ಸರ್ಚ್ ಮಾಡಿಬಿಟ್ಟು ರಿವ್ಯೂ ನೋಡ್ತೀವಿ. ಅದಾದಮೇಲೆ ಆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾವು ಪರ್ಚೇಸ್ ಮಾಡ್ಕೊಳ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ರಿವ್ಯೂಗಿಂತ ಹಿಂದೆಗಡೆ ಅಂತಂದರೆ ಈ ಹಿಂದೆಗಡೆ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಯೂಟ್ಯೂಬರು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ನಡೆದಿರುತ್ತೆ ಹಿಂದೆಗಡೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಬಿಚ್ಚಿಡ್ತೀನಿ. ಯೂಟ್ಯೂಬರ್ಸ್ನ ಎಕ್ಸ್ಪೋಸ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇಲ್ಲಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು ವ್ಯೂವರ್ಸ್ಗಳಿಗೆ. ಯಾರೆಲ್ಲ ಯೂಟ್ಯೂಬಲ್ಲಿ ರಿವ್ಯೂಸ್ಗಳನ್ನ ನೋಡಿಬಿಟ್ಟು ನೀವು ಒಂದು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೊ ಅವರು ದಯವಿಟ್ಟು ನೀವು ಅಲ್ಲಿ ರಿವ್ಯೂಗಳನ್ನ ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ, ಮೊದಲು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡಿಬಿಟ್ಟು ಅದರ ಸ್ಪೆಸಿಫಿಕೇಷನ್ ಏನು ಪ್ರತಿಯೊಂದನ್ನು ತಿಳ್ಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡಿ. ಏನಕ್ಕೆ ಅಂತಂದರೆ ಇಲ್ಲಿ ಯೂಟ್ಯೂಬರ್ಸ್ ಕತೆ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಏನಂತಂದರೆ, ಇವಾಗ ಯಾವುದಾದ್ರೂ ಒಂದು ಮಾರ್ಕೆಟಿಗೆ ಒಂದು ಫೋನ್ ಬಂತು ಅಂತ ಅಂದ್ಕೊಳ್ಳಿ. ಆ ಒಂದು ಫೋನ್ನ ಮೊದಲು ಏನು ಮಾಡ್ತಾರೆ, ಅಲ್ಲಿ ಪ್ರಮೋಷನ್ ಮಾಡ್ತಾರೆ, ಟಿ ವಿ ಚಾನಲ್ಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಮೊದಲು ಯೂಟ್ಯೂಬರ್ಸ್ನ ಆ ಒಂದು ಪ್ರಾಡಕ್ಟ್ ತಯಾರಿಸಿರೋರು ಮೊದಲು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಇವಾಗ ಎಕ್ಸಾಂಪಲ್ ಇವಾಗ ರೆಡ್ಮಿ ವೈ 2 ಫೋನ್ ಬಂತು ಅಂತ ಅಂದ್ಕೊಳ್ಳಿ ಮಾರ್ಕೆಟ್ಗೆ. ಆ ಒಂದು ಫೋನ್ ಲಾಂಚ್ ಆಗೋದು ಡಿಸೆಂಬರ್ಗೆ ಅಂತ ಅಂದ್ಕೊಳ್ಳಿ. ಡಿಸೆಂಬರ್ಗೆ ಫೋನ್ ಲಾಂಚ್ ಆಗೋದು, ಆದರೆ ನವಂಬರ್ಗೆ ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ನವಂಬರ್ಗೆ ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಒಂದು ಫೋನ್ನು ಕೂಡ ಆ ಒಂದು ಯೂಟ್ಯೂಬರ್ಗೆ ಕೊಟ್ಟಿರ್ತಾರೆ. ಒಂದು ತಿಂಗಳು ಮುಂಚೆನೇ ಯೂಟ್ಯೂಬರ್ಗೆ ಕೊಟ್ಟಿರ್ತಾರೆ. ಸೊ ಇದ್ರ ಸ್ಪೆಸಿಫಿಕೇಷನ್ ಈ ರೀತಿ ಇದೆ ಕಣ್ರಪ್ಪ. ಸೊ ಒಳ್ಳೆಯ ರೀತಿಲಿ ಈ ಒಂದು ಮೊಬೈಲ್ ಬಗ್ಗೆ ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಹೇಳಿಕೆಗಳನ್ನ ಕೊಡಿ. ಕೊರತೆಗಳ ಬಗ್ಗೆ ಸ್ವಲ್ಪ ಕಮ್ಮಿ ಮಾತಾಡಿ, ಹೇಳಿ ಕೊರತೆಗಳ ಬಗ್ಗೆ. ಆದರೆ ಜನಗಳಿಗೆ ಅದು ತುಂಬ ಇದಾಗಬಾರ್ದು. ಸೊ ಆ ರೀತಿ ಹೇಳ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಒಂದು ಚೆನ್ನಾಗಿ ಒಂದು ಮಾತುಗಳನ್ನ ಹೇಳ್ಬಿಟ್ಟು ಅವ್ರಿಗೆ ಸೊ ಇಷ್ಟು ದುಡ್ಡು ಕೂಡ ಕೊಡ್ತೀವಿ ಅಂದ್ಬಿಟ್ಟು ಒಂದು ಮಾಡ್ತಾರೆ, ಸ್ಪಾನ್ಸರ್ ಮಾಡ್ತಾರೆ ಅವ್ರಿಗೆ. ಅವಾಗ ಏನು ಮಾಡ್ತಾರೆ ಹೇಳಿ, ಯೂಟ್ಯೂಬರು ಬಿಡ್ತಾರೆ ಆ ಟೈಮ್ನ. ಎಲ್ಲರೂ ಕೂಡ ದುಡ್ಡುಗೋಸ್ಕರನೇ ಬದುಕೋದು. ಯಾರಿಗೆ ಇವಾಗ ನೀವು ಯಾರು ರೋಡಲ್ಲಿ ಹೋಗ್ತಾರೋನಿಗೆ ಕರೆದ್ಬಿಟ್ಟು ದುಡ್ಡು ಕೊಡ್ತೀನಿ ಬಾಮಾಗ ಇದ್ರ ಬಗ್ಗೆ ಮಾತಾಡೋ ಅಂದರೆ ಮಾತಾಡ್ತಾನೆ ತಾನೆ. ಸೊ ಹಂಗೆ ಇಲ್ಲೂ ಕೂಡ ಯೂಟ್ಯೂಬರ್ಸ್ ಲೈಫು ಕೂಡ ಅಷ್ಟೇ. ತುಂಬ ಜನ ನಾನು ಈ ಚಾನಲ್ಗಳ ಹೆಸರುಗಳು ಹೇಳೋಕ್ಕೋಗಲ್ಲ. ಸೊ ಆಲ್ಮೋಸ್ಟ್ ನೀವು ಅರ್ಥ ಮಾಡ್ಕೊಬಿಡಿ, ರಿವ್ಯೂಗಳನ್ನ ಮಾಡೋದೇ ಇದಕ್ಕೆ. ಏನಕ್ಕೆ ಅಂತಂದರೆ ಸ್ಪಾನ್ಸರ್ಗಳು ಬರ್ತಾರೆ, ಅವ್ರು ದುಡ್ಡು ಕೊಡ್ತಾರೆ, ಅದರಿಂದ ಅವರು ರಿವ್ಯೂ ಮಾಡ್ತಾರೆ. ಸೊ ಆಮೇಲೆ ಇನ್ನೊಂದು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇವಾಗ ಯಾವುದಾದ್ರೂ ಒಂದು ಫೋನ್ ಲಾಂಚ್ ಆಗ್ತಾಯಿದೆ ಅಂತಂದರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ತಿಂಗಳಿಂದ ಮುಂಚೆನೇ ಅವ್ರಿಗೆ ಒಂದು ಫೋನ್ನ ಕೊಟ್ಟಿರ್ತಾರೆ. ಸೊ ಆವಾಗಲೇ ಅವರೆಲ್ಲ ರಿವ್ಯೂ ಎಲ್ಲ ಮಾಡಿಕೊಂಡು ನೀಟಾಗಿ ವೀಡಿಯೋಗಳನ್ನೆಲ್ಲ ರೆಡಿ ಮಾಡಿಕೊಂಡು ಆ ಲಾಂಚ್ ಆಗೋ ದಿನ, ಲಾಂಚ್ ಇನ್ನೇನು ಆಯಿತು ಅಂತ ಅಂದ್ಕೊಳ್ಳಿ, ಆ 2 ಅವರ್ 3 ಅವರಲ್ಲೇ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಎಲ್ಲರೂ ಒಟ್ಟೊಟ್ಟಿಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ನೋಡಿದ್ದೀರಾ? ಸೊ ಅದಕ್ಕೋಸ್ಕರ ನಾನು ಹೇಳೋದು, ಒಂದು ತಿಂಗಳಿಂದನೇ ಮುಂಚೆನೇ ಇವರಿಗೆ ಒಂದು ಫೋನ್ನ ಕೊಟ್ಟಿರ್ತಾರೆ. ಈ ರೀತಿ ಮಾಡಿ, ಇದ್ರ ಬಗ್ಗೆ ಮಾತಾಡಿ, ಚೆನ್ನಾಗಿ ಮಾತಾಡಿ, ಒಳ್ಳೆ ರೀತಿಲಿ ಮಾಡಿ, ಒಟ್ಟಿನಲ್ಲಿ ಜನಗಳು ಇದನ್ನ ಪರ್ಚೇಸ್ ಮಾಡಬೇಕು, ಆ ರೀತಿ ಮಾತಾಡಿ ಅಂತ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಸೊ ಅದಕ್ಕೇ ನೀವು ಪ್ರತಿಯೊಂದು ರಿವ್ಯೂಗಳಲ್ಲೂ ನೀವು ನೋಡ್ಬೋದು. ಸೊ ಅವರೆಲ್ಲ ಒಂದು ಪ್ರಾಡಕ್ಟ್ ಬಗ್ಗೆ ತುಂಬ ಒಳ್ಳೆ ಹೇಳಿಕೆಗಳನ್ನ ಕೊಡ್ತಾರೆ ಹೊರತು ಕೊರತೆ ಇರುವಂತಹ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ನಾನು ನೋಡಿದ್ದೀನಿ ತುಂಬ ಕಡೆ. ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಯಾವುದಾದ್ರೂ ಯಾವ ಥರ ಮಾತಾಡ್ತಾರೆ ರಿವ್ಯೂವಲ್ಲಿ ಅಂತಂದರೆ, ಎಲ್ಲ ಒಂದು ಸ್ಪೆಸಿಫಿಕೇಷನ್ ಬಗ್ಗೆ ಚೆನ್ನಾಗಿರೋ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಥರ ಇದೆ, ತುಂಬ ಚೆನ್ನಾಗಿದೆ, ಫೋನ್ ಪರ್ಚೇಸ್ ಮಾಡ್ಕೊಳ್ಳಿ ಅಂತ. ಯಾವುದಾದ್ರೂ ಕೊರತೆ ಇದ್ದರೆ ಹೆಂಗೆ ಹೇಳ್ತಾರೆ ಅಂತಂದರೆ, ಇಲ್ಲ ಇದರಲ್ಲಿ ಜಸ್ಟ್ ಒಂದು ಎಚ್ ಡಿ ಸ್ಕ್ರೀನ್ ಇಲ್ಲ ಅಷ್ಟೇ, ಅದು ಬಿಟ್ಟರೆ ಇನ್ನು ಬಿಕ್ಕಿದೆಲ್ಲ ಇದೆ, ಸೂಪರ್ ಫೋನು, 10,000 ರೂಪಾಯಿ ಒಳಗೆ ಇದೇ ಬೆಸ್ಟ್ ಫೋನು ಅಂತ ಈ ರೀತಿಯೆಲ್ಲ ಸುಮ್ಮನೆ ಮುಚ್ಚಾಕ್ಬಿಡ್ತಾರೆ, ಕೊರತೆಗಳನ್ನ ಮುಚ್ಚಾಕ್ಬಿಡ್ತಾರೆ. ಆದರೆ ನೀವು ಆ ಒಂದು ರಿವ್ಯೂನ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಬಿಡ್ತೀರಾ. ಇವರು ಏನೋ ರಿವ್ಯೂ ಮಾಡಿಬಿಟ್ಟಾರೆ ದೊಡ್ಡ ಯೂಟ್ಯೂಬರು, ತಗೊಬಿಡೋಣ ಅಂದ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ತೀರಾ. ಆಮೇಲೆ ಒಂದು ತಿಂಗಳು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಫೋನ್ ಕತೆ ಏನು ಅಂತ. ಆಮೇಲೆ ಆ ಒಂದು ಯೂಟ್ಯೂಬರು ಏನು ಅಂತಲೂ ಕೂಡ ನಿಮಗೆ ಮೈಂಡಿಗೆ ಬಂದುಬಿಡುತ್ತೆ. ಸೊ ಆಮೇಲೆ ಆ ಒಂದು ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ, ಒಂದು ಸ್ವಲ್ಪ ತಲೆ ಓಡಿಸಿ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಾ, ರಿವ್ಯೂಗಳು ನೋಡಿ. ರಿವ್ಯೂ ಅಂತಂದರೆ ಆ ಒಂದು ಪ್ರಾಡಕ್ಟ್ಗೆ ಸ್ಟಾರ್ಗಳು ಕೊಟ್ಟಿರ್ತಾರೆ ನೋಡಿ, ಅದನ್ನು ನೋಡಿ. ಅದ್ರ ಜೊತೆಗೆ ಆ ಒಂದು ಸ್ಪೆಸಿಫಿಕೇಷನ್ ನೀವೇ ಗೂಗಲಲ್ಲಿ ಓಪನ್ ಮಾಡಿ ಸರ್ಚ್ ಮಾಡಿದ್ರೆ ಏನು ಹೊಸಿ ಬರುತ್ತಾ, ಸರ್ಚ್ ಮಾಡಿ ನೋಡಿ. ಜಸ್ಟ್ ನೀವು ಆ ಒಂದು ಮೊಬೈಲ್ನ ಲೈವಾಗಿ ವೀಡಿಯೋ ಮುಖಾಂತರ ನೋಡಬೇಕು ಅಂತಂದರೆ ರಿವ್ಯೂಗಳು ನೋಡಿ. ಸ್ಪೆಸಿಫಿಕೇಷನೆಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆನಾ? ಸೊ ಆ ಒಂದು ಕಾರಣಕ್ಕೆ ಈ ರೀತಿ ಕೆಲಸಗಳನ್ನ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಹೇಳೋದಿಷ್ಟೇ, ರಿವ್ಯೂಗಳೆಲ್ಲ ಬರೋದು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಬರೀ ದುಡ್ಡುಗೋಸ್ಕರನೇ ಕಂಡ್ರಪ್ಪ. ಯಾರು ಒಂದು ಪರ್ಫೆಕ್ಟಾಗಿ ಈ ಥರ ಇದೆ ಈ ಥರ ಇಲ್ಲ ಅಂತ ಯಾರೂ ಹೇಳಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಚೆನ್ನಾಗಿ ದುಡ್ಡು ಕೊಟ್ಟಿರ್ತಾರೆ, ಸ್ಪಾನ್ಸರ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅವರು ಎಲ್ಲ ಪ್ರಾಡಕ್ಟ್ನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ನೀವು ಯೂಟ್ಯೂಬರ್ಸ್ ವ್ಯೂವರ್ಸ್ಗಳು ಮೋಸ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತಾರೆ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಷ್ಟು ಜನ ಯೂಟ್ಯೂಬರ್ಸು ಒಳ್ಳೆ ಯೂಟ್ಯೂಬರ್ಸು ಕೂಡ ಇದ್ದಾರೆ, ಏನಿದೆ ಅದನ್ನು ಮಾತಾಡ್ತಾರೆ. ಬಟ್ ತುಂಬ ಜನ 90% ಎಲ್ಲ ಸುಳ್ಳು ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಚೆನ್ನಾಗಿಲ್ದೋದ್ರು ಕೂಡ ಚೆನ್ನಾಗಿದೆ ಅಂದ್ಕೊಂಡು ಒಳ್ಳೆ ಪ್ರಮೋಷನ್ ಮಾಡಿಕೊಂಡು ಸುಮ್ಮನೆ ದುಡ್ಡು ಮಾಡಿಕೊಂಡು ಆರಾಮಾಗಿ ಮನೇಲಿದ್ದಾರೆ.
ಸೊ ನಾನು ಹೇಳೋದು ಇಷ್ಟೇ, ಒಟ್ಟಿನಲ್ಲಿ ಏನೋ ಮಾಡಿ ಒಟ್ಟಿನಲ್ಲಿ ಒಳ್ಳೆಯ ಒಂದು ವಿಷಯಗಳನ್ನ ತಿಳಿಸಿ ಜನಗಳಿಗೆ. ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ ದುಡ್ಡು ಮಾಡ್ಕೊಳ್ಳಿ, ದುಡ್ಡೇನು ಬೇಡ ಅಂತ, ದುಡ್ಡೇನು ಮಾಡ್ಕೊಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಯಾರೆಲ್ಲ ರಿವ್ಯೂಗಳನ್ನ ಮಾಡ್ತಾಯಿದ್ದೀರಾ, ಸೊ ಒಂದು ಜೆನ್ಯೂನ್ ರಿವ್ಯೂನ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಏನಿದೆ ಅದನ್ನು ಕೊಡಿ. ಸೊ ಚೆನ್ನಾಗಿಲ್ಲ ಅಂತೇಳಿ ಏನು ತೊಂದರೆ ಇಲ್ಲ, ಒಟ್ಟಿನಲ್ಲಿ ನಿಮ್ಗೆ ದುಡ್ಡಂತೂ ಕೊಟ್ಟೇ ಕೊಡ್ತಾರೆ ತಾನೆ. ಏನೋ ನಿಮ್ಮ ಲೈಫ್ ಸರ್ವೇ ಮಾಡೋದಕ್ಕೆ ನಿಮ್ಗೆ ದುಡ್ಡು ಬೇಕಾಗಿರುತ್ತೆ, ಮಾಡಿ ದುಡ್ಡು ಇಸ್ಕೊಳ್ಳಿ, ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿ. ಆದರೆ ನಮಗೆ ರಿವ್ಯೂ ಕೊಡೋದು ಕರೆಕ್ಟಾಗಿ ಕೊಡಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ, ಇಷ್ಟೇ ಈ ಒಂದು ವಿಡಿಯೋದಲ್ಲಿ. ಸೊ ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.